ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಒಂದು ಪರ್ಫಾರ್ಮೆನ್ಸ್ ರಿವ್ಯೂ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ನಾನು ಒಂದು 2 ವೀಕ್ಸ್ ಬ್ಯಾಕ್ ನಿಮ್ಗೊಂದು ರಿಯಾಲಿಟಿ ಸೆಕ್ಟರ್ ಮೇಲೆ ಒಂದು ಕಣ್ಣಿಡಿ ಅಂತ ನನ್ನ ದಲಾಲ್ ಸ್ಟ್ರೀಟ್ ವೀಕ್ ನನ್ನ ಅನಾಲಿಸಿಸ್ ನಿಮ್ ಜೊತೆ ಶೇರ್ ಮಾಡಿದ್ದೆ. ಆ ಒಂದು ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ನಿಮ್ಗೆ 2 ವೀಕ್ಸ್ ಬ್ಯಾಕ್ ಹೇಳಿದ್ದೆ. ಸೊ ಇವತ್ತು 15th ಜುಲೈ 2021 ಅಲ್ಲಿ ಒಂದು ಬ್ರಿಲಿಯಂಟ್ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈ ವಿಡಿಯೋ ನೋಡ್ಬೋದು, ನಿಮಗೆ ಯಾವ ಒಂದು ಡೇಟ್ ಅಲ್ಲಿ ನಾನು ಶೇರ್ ಮಾಡಿದ್ದೆ 4th ಜುಲೈ. ಇದರ ಹಿಂದಿನ ವೀಕ್ ಯಾವ ಡೇಟ್ ಇದೆ ಆ ವೀಕಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೆ. ಈ ವಿಡಿಯೋಲಿ ಹೇಳ್ಬೇಕಾದ್ರೆ ಸಹ ನಾನು ಹೇಳಿದೆ, NSL ಲೇಟೆಸ್ಟ್ ಡೇಟಾ ಸಿಕ್ಕಿಲ್ಲ ನೋಡಿ. 25th ಜೂನ್ ಒಂದು ಕ್ಲೋಸ್ ಏನಿದೆ, ಆ ಒಂದು ಸೆಕ್ಟರ್ನ ಒಂದು ಪರ್ಫಾರ್ಮೆನ್ಸ್ ಸಹ ನೀವು ನೋಡ್ಬೋದು. 4.56% ಇದೆ. ಅದ್ರ ಜೊತೆಗೆ ಎಲ್ಲ ಸ್ಟಾಕ್ಗಳು ಏನು ಲಿಸ್ಟ್ ಇದೆ ನೋಡಿ. ಎಕ್ಸಾಂಪಲ್ ಶೋಭಾ ತಗೊಂತೀನಿ, ಎಕ್ಸಾಂಪಲ್ ಅದೇ ಒಂದು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನ್ಕೊಳ್ಳಿ. ಶೋಭಾ ಎಷ್ಟಿತ್ತು, ಒಂದು 460 ಅಂತ ಅನ್ಕೊಳ್ಳಿ. ಸೊ 460 ಇದ್ದಂತಹ ಈ ಒಂದು ಸ್ಟಾಕು ಇವತ್ತು 15th ಜುಲೈ 2021 ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡುವುದು. ಹೈ ನೋಡಿ 678 ರುಪೀಸ್ ಅಪ್ ಹೋಗಿದೆ. ಅದ್ರ ಜೊತೆಗೆ ಲೋಯೆಸ್ಟ್ 552, ಓಪನ್ ಬಂದು 562. ಅದ್ರ ಜೊತೆಗೆ ಬಂದು ಕ್ಲೋಸ್ ಬಂದು ನಿಮ್ಗೆ ಆಲ್ಮೋಸ್ಟ್ 670 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಅದ್ರ ಜೊತೆಗೆ ಈ ಒಂದು 30 ಡೇಸ್ ಒಂದು ಚೇಂಜ್ ಸಹ ನೋಡುವ. ಅಲ್ಲಿ 4.56 ಏನಾಯ್ತಾರೆ ಇಲ್ಲಿ ನೋಡಿ. ಜಸ್ಟ್ 2 ವೀಕ್ಸ್ ಅಲ್ಲಿ ಇದು 7%ಗೆ ಚೇಂಜ್ ಆಗಿದೆ. ಆಲ್ಮೋಸ್ಟ್ ನಿಮಗೆ 3 to 4% ಒಂದು ಪ್ರಾಫಿಟ್ ನ ಒಂದು ನಂಬರ್ಸ್ ಬಂದಿದೆ. ಅದು ಓವರ್ ಆಲ್ ಸೆಕ್ಟರ್ ಲೆವೆಲ್. ನೀವು ಯಾವುದೋ ಒಂದು 2-3 ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಅನಾಲಿಸಿಸ್ ಮಾಡಿದ್ರು, ನೀವೊಂದು ಮಾನಿಟರ್ ಮಾಡಿದ್ರು ಸಹ ಆಲ್ಮೋಸ್ಟ್ ನೋಡ್ಬೋದು ನೀವು ಕ್ಲೋಸ್ ಟು ಕಮ್ಮಿ ಅಂದ್ರೂ 8-10% ಪ್ರಾಫಿಟ್ ಮಾಡಿರ್ತೀರ ಈ ಒಂದು ರಿಯಾಲಿಟಿ ಸೆಕ್ಟರ್. ಅದಕ್ಕೆ ನಾನು ವೀಕ್ಲಿ ಒಂದು ಅನಾಲಿಸಿಸ್ ಕೊಡಬೇಕಾದ್ರೆ ನೀವೊಂದು ಇನ್ಫಾರ್ಮೇಷನ್ ಒಂದು ಗ್ಯಾದರ್ ಮಾಡಿ, ಅದಾದ್ಮೇಲೆ ನೀವು ಸ್ವಲ್ಪ ಮಾನಿಟರ್ ಮಾಡೋದ್ರಿಂದ ನಿಮ್ಗೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಒಂದು ಕ್ಲೋಸ್ ಸಹ ನೋಡ್ಕೊಂಡು 15th ಜುಲೈ 2021 ಅಲ್ಲಿ ಏನು ಪರ್ಫಾರ್ಮೆನ್ಸ್ ಆಗಿದೆ ಅಂತ. ಸೊ ಇವತ್ತಿನ ಒಂದು ದಿವಸ ಒಂದು ಟಾಪ್ ಒಂದು ಗೇನರ್ ಅಲ್ಲಿ ಇರುವಂತಹ ಒಂದು ಸೆಕ್ಟರ್ ಅಂದ್ರೆ ಅದು ರಿಯಾಲಿಟಿ ಸೆಕ್ಟರ್ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಈ ರಿಯಾಲಿಟಿ ಸೆಕ್ಟರ್ ಇನ್ನೂ ಇಟ್ಸ್ ಜಸ್ಟ್ ಬಿಗಿನಿಂಗ್. ಬಿಕಾಸ್ ಕೊರೋನಾಸ್ ಒಂದು ಸಿಚುವೇಶನ್ ಸ್ವಲ್ಪ ಒಂದು ಎಂಡ್ ಆಗ್ತಿರೋದ್ರಿಂದ, ವ್ಯಾಕ್ಸಿನೇಷನ್ ಎಲ್ಲರೂ ತಗೊಂತಿರೋದ್ರಿಂದ, ಸೊ ಎಲ್ಲ ಒಂದು ನಮ್ಮ ಒಂದು ಇಂಡಿಯನ್ ಏನಾದ್ರೆ ಕನ್ಸ್ಯೂಮರ್ ಬೇಸ್ ಏನಿದೆ, ಅವರು ರಿಯಾಲಿಟಿ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅದ್ರ ಸಲುವಾಗಿ ಹೇಳಿದ್ದೆ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಒಂದು ಕಣ್ಣಿಡಿ ಅಂತ. ಸೊ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋ ಪರ್ಪಸ್ಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ. ನೀವು ಸಹ ಯಾವುದೇ ಒಂದು ಸೆಕ್ಟರ್ ಅಲ್ಲಿ ಹೇಳಿದ್ರೆ ಅಂದ್ರೆ ರಿಯಾಲಿಟಿ ಸೆಕ್ಟರ್ ಜೊತೆ ಮತ್ತೆ ಇನ್ನೊಂದು ಸೆಕ್ಟರ್ ಹೇಳಿದ್ದೀನಿ. ಯಾವ ಸೆಕ್ಟರ್ ಅಲ್ಲಿ? ಐ ಥಿಂಕ್ ಮೀಡಿಯಾ ಸೆಕ್ಟರ್ ಅಂತ ಅನ್ಕೊಂತೀನಿ. ಅದ್ರಲ್ಲೂ ಸಹ ಒಂದು ಕಣ್ಣಿಡಿ ಅಂತ ಹೇಳಿದ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.